ಒಬ್ಬ ಸಾಧಾರಣ ಬೆಳೆಗಾರನ ಕಥೆಯಿಂದ ಕಟ್ಲಾಗಿದ್ದ ದೇವಸ್ಥಾನಕ್ಕೀಗ ಲಕ್ಷಾಂತರ ಜನ ಬರ್ತಾರೆ ಅಂದ್ರೆ ನಿಮಗೆ ನಂಬಕ್ಕಾಗುತ್ತಾ? ಒಬ್ಬ ಬಳೆ ವ್ಯಾಪಾರಿ ದಾವಣಗೆರೆಯಿಂದ 30 ಕಿಲೋಮೀಟರ್ ದೂರ ಇರೋ ದುಗ್ಗತ್ತಿಗೆ ವ್ಯಾಪಾರಕ್ಕೆ ಅಂತ ಹೊರಡ್ತಾನೆ. ಆದ್ರೆ ಅವತ್ತೇನೋ ಗೊತ್ತಿಲ್ಲ, ಒಂದ್ ಬಳೆನೂ ವ್ಯಾಪಾರನೇ ಆಗಲ್ಲ. ಇನ್ನೇನ್ ಕತ್ಲಾಯ್ತು ಅಂತ ಅಲ್ಲೇ ದೇವಿ ದೇವಸ್ಥಾನದಲ್ಲಿ ಮಲ್ಗಕ್ಕೆ ಅಂತ ಹೋದಾಗ ಮನ್ಸಲ್ಲಿ ಏನಮ್ಮ ಇವತ್ತು ಒಂದ್ ಬಳೆನೂ ವ್ಯಾಪಾರನೇ ಆಗಿಲ್ಲ ಅನ್ಕೊಂಡ್ ಮಲ್ಗಿರ್ತಾನೆ. ಅದೇ ರಾತ್ರಿ ತಾಯಿ ದುರ್ಗಮ್ಮ ದೇವಿ ಅವನ್ ಕನ್ಸಲ್ ಬಂದು, ನೀನು ವ್ಯಾಪಾರಕ್ಕೂ ಹೊರಡಕ್ಕಿಂತ ಮುಂಚೆ ನನಗೆ 5 ಬಳೆನ ಸಮರ್ಪಿಸಿ ಆಮೇಲೆ ನೀನು ಹೊರಡು ಅಂತ ಹೇಳ್ತಾಳೆ. ಮರುದಿನ ಅವನು ದೇವ್ರಿಗೆ ಬಳೆನ ಅರ್ಪಿಸಿ ನಂತರ ವ್ಯಾಪಾರಕ್ಕೆ ಹೊರಡ್ತಾನೆ. ಬಳೆ ವ್ಯಾಪಾರ ತುಂಬಾ ಚೆನ್ನಾಗೇ ಆಗುತ್ತೆ. ಆಗಿನ ಕಾಲದಲ್ಲಿ ಜನ ಬಳೆಗೆ ದುಡ್ಡನ್ನ ಕೊಡೋ ಬದಲು ದವಸ ಧಾನ್ಯನ ಕೊಡ್ತಿರ್ತಾರೆ. ಆ ದವಸ ಧಾನ್ಯನ ದುಗ್ಗತ್ತಿಯಿಂದ ದಾವಣಗೆರೆಗೆ ಚಕಡಿ ಬಂಡಿಯಲ್ಲಿ ತರ್ತಿರ್ತಾನೆ. ಭಾರಕ್ಕೆ ಸಮತೋಲನವಾಗಿ ಬಂಡಿ ಹೋಗ್ಲಿ ಅಂತ ಒಂದ್ ಕಲ್ಲನ್ನ ಎತ್ಕೊಂಡು ಬಂಡಿಯಲ್ಲಿ ಹಾಕೊಂಡು ಬರ್ಬೇಕಾದ್ರೆ ದಾರಿಯಲ್ಲಿ ಚಕಡಿ ಬಂಡಿ ಮುರಿದೋಗುತ್ತೆ. ಒಂದ್ ಸ್ಥಳದಲ್ಲಿ ಕಲ್ ಕೂಡ ಬಿದ್ದೋಗುತ್ತೆ. ಅದೇ ಟೈಮಲ್ಲಿ ತಾಯಿ ದುರ್ಗಮ್ಮ ದೇವಿ ಒಂದು ಚಿಕ್ಕ ಮೂಕ ಹುಡುಗಿ ಮೈ ಮೇಲೆ ಬಂದು, ನಾನು ಇಲ್ಲೇ ಇರ್ತೇನೆ, ಇದೇ ನನ್ನ ಸ್ಥಳ, ದಾವಣಗೆರೆಯನ್ನ ನಾನು ಕಾಪಾಡ್ತೀನಿ ಅಂತ ಹೇಳ್ತಾಳೆ. ನಂತರ ಜನರು ಆ ಕಲ್ಲನ್ನ ದುರ್ಗಮ್ಮ ದೇವಿ ಅಂತ ನಂಬ್ಕೊಂಡು ಪೂಜೆ ಮಾಡ್ಕೊಂತ ಬರ್ತಾರೆ. 1932ರಲ್ಲಿ ದೇವಸ್ಥಾನ ಕಟ್ಲಾಗುತ್ತೆ. ಈಗ ಇಲ್ಲಿ ಪ್ರತಿ 2 ವರ್ಷಕ್ಕೊಂದ್ಸತಿ ಜೋರಾಗಿ ಭಕ್ತಿ ಭಾವದಿಂದ ಜಾತ್ರೆ ಕೂಡ ನಡೆಯುತ್ತೆ. ಹಾಗೆ ಬಲಿ ಪದ್ಧತಿ ಪ್ರಕಾರ ಜನರು ಬೇಡ್ಕೊಂಡು ಕೋಣ, ಕುರಿ, ಕೋಳಿ ಕೂಡ ಬಲಿ ಕೊಡ್ತಾರೆ. ಈ ವರ್ಷ ಕೂಡ ದಾವಣಗೆರೆ ದುರ್ಗಮ್ಮನ್ ಜಾತ್ರೆ ಫುಲ್ ಜೋರಾಗೆ ನಡೆಯುತ್ತೆ. ನೀವು ಕೂಡ ನಮ್ಮೂರ್ ಜಾತ್ರೆ ನೋಡಕ್ಕೆ ಬರ್ತೀರಲ್ವಾ?